ನಮಸ್ಕಾರ, ನಾನು ರವೀಂದ್ರ ಪಂತ್. ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ನನಗೆ ಒಂದಿಬ್ಬರು ಫೋನ್ ಮಾಡಿಕೊಂಡು ಶೋಲ್ಡರ್ ಪೇನ್ ಬಗ್ಗೆ ಸ್ವಲ್ಪ ಹೇಳಿ ಅಂತಂದರು. ಅಂದರೆ ಫ್ರೋಝನ್ ಶೋಲ್ಡರ್ ಏನಾಗುತ್ತೆ, ಈ ಕೈ ಈ ಸ್ಥಳದಲ್ಲಿ ಭುಜದಲ್ಲಿ ಬೇಗನೆ ಎತ್ತಕ್ಕೆ ಬರಲ್ಲ. ಈ ಥರ ನೋಡಿ, ಈ ಥರ ಬೇಗ ಎತ್ತಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ, ಯಾವುದೇ ವಸ್ತುಗಳು ನಮ್ಮ ದೇಹದಲ್ಲಿ ಮೂಮೆಂಟ್ ಆಗ್ತಾ ಇದ್ದರೆ ಅಂದರೆ ಅವು ಆ್ಯಕ್ಟಿವ್ ಅವ ಅಂತ ಅರ್ಥ. ನಾವು ಎಲ್ಲಿ ಜಾಸ್ತಿ ಮೂಮೆಂಟ್ಸ್ ಮಾಡೋದಿಲ್ಲೋ ಅವುಗಳ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಫ್ರೋಝನ್ ಶೋಲ್ಡರ್ ಆಗೋದು ಅದು ಒಂದು ಕಾರಣ. ಅದೇ ಒಂದಲ್ಲ, ಅದು ಒಂದು ಕಾರಣ. ಸೊ ಇಲ್ಲಿ ನಾನೇನು ಆ ಫ್ರೋಝನ್ ಶೋಲ್ಡರಿಗೆ ಏನು ನಮ್ಮ ಅಕ್ಯುಪ್ರೆಷರ್ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟರೆ ಆ ನೋವು ಕಡಿಮೆ ಆಗುತ್ತೆ. ನೀವು ಇದನ್ನು ಪ್ರಯತ್ನ ಮಾಡಿ, ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇದೆ. ಮೊದಲನೇದಾಗಿ ಈ ಎರಡೂ ತೋರು ಬೆರಳು, ಎರಡೂ ಕೈಯಿನ ಎರಡೂ ತೋರು ಬೆರಳಿಗೆ ನಾನೇನು ಮಾಡುತ್ತಿದ್ದೆ ನೋಡಿ, ಈ ರೀತಿಯಾಗಿ ಒಂದು ಪೇಪರ್ ಟೇಪಿಗೆ ಮೆಂತೆಯನ್ನು ಕಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಸೊ ಈ ಮೆಂತೆಯನ್ನು ನನ್ನ ಎರಡೂ ತೋರು ಬೆರಳು ಕಫ ಜಾಯಿಂಟ್ಗೆ ಹಾಕಿ ತೋರಿಸ್ತಾ ಇದ್ದೇನೆ. ನೋಡಿ ಇಲ್ಲಿ ನೋಡಿ. ಸೊ ನೋಡಿ, ಎರಡೂ ತೋರು ಬೆರಳಿಗೆ ಕಫ ಜಾಯಿಂಟಿಗೆ ಅಂದರೆ ಮೂರನೇ ಜಾಯಿಂಟಿಗೆ, ಥರ್ಡ್ ಜಾಯಿಂಟಿಗೆ ಮೆಂತೆ ಪಟ್ಟಿಯನ್ನು ಹಾಕಿದ್ದೀನಿ. ರಾತ್ರಿ ಹೊತ್ತು ಊಟ ಎಲ್ಲ ಆದ ನಂತರ ಇನ್ನು ನಾನು ಮಲಗಲಿಕ್ಕೆ ಹೋಗಬೇಕು ಅಂತಂದಾಗ ಈ ರೀತಿಯಾಗಿ ಈ ಒಂದು ಮೆಂತೆ ಪಟ್ಟಿಯನ್ನು ಕಟ್ಟಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಅದಕ್ಕೆ ಮಸಾಜ್ ಮಾಡಿ ನಂತರ ಇದು ಕಟ್ಟಿ ನಿದ್ದೆ ಬರುವವರೆಗೂ ಸ್ವಲ್ಪ ಪ್ರೆಷರ್ ಹಾಕ್ತಾಯಿರ್ರಿ, ಪ್ರೆಸ್ ಮಾಡ್ತಾಯಿರ್ರಿ. ಸೊ ದ್ಯಾಟ್ ನಿಮಗೇನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ನೋವು ಕಾಣುತ್ತೆ. ಆ ನೋವು ಕಂಡ ಸ್ಥಳದಲ್ಲಿ ಸ್ವಲ್ಪ ಹೆಚ್ಚು ಪ್ರೆಸ್ ಮಾಡಿ. ಸೊ ದ್ಯಾಟ್ ನಿಮಗೆ ಆ ನೋವು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಬರುತ್ತೆ. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡಿ, ಈಗ ಕಲರ್ ಥೆರಪಿ ಮುಖಾಂತರ ನಮ್ಮ ಈ ಒಂದು ಶೋಲ್ಡರ್ ಪೇನ್ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೋದು. ನನಗೆ ಬೇಕಾಗಿರೋದು ಪರ್ಪಲ್ ಕಲರ್. ಈ ಪರ್ಪಲ್ ಕಲರನ್ನು ನನ್ನ ಬಲಗೈ ಕಿರುಬೆರಳಿಗೆ ಹಚ್ಚಿ ತೋರಿಸ್ತಾ ಇದ್ದೇನೆ. ಎಲ್ಲಿ ಹಚ್ಚಬೇಕು ನೋಡಿ, ಬಲಗೈ ಕಿರುಬೆರಳಿನ ಫಸ್ಟ್ ಜಾಯಿಂಟಿಗೆ, ಅಂದರೆ ವಾತ ಜಾಯಿಂಟ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ಹಚ್ಚಬೇಕು ನೋಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿ, ಇದು ಇನ್ಸೆಕ್ಟ್ ಸುಜೋಕ್ ಪದ್ಧತಿಯ ಪ್ರಕಾರ, ಇನ್ಸೆಕ್ಟ್ ಪದ್ಧತಿಯಲ್ಲಿ ಪಕ್ಕದಲ್ಲಿ ನಮ್ಮ ತೋಳುಗಳು ಬರುತ್ತೆ. ನೋಡಿದ್ರಿ, ಈ ಥರ ನನ್ನ ಕಿರುಬೆರಳಿನ ಫಸ್ಟ್ ಜಾಯಿಂಟಿಗೆ ಅಂದರೆ ವಾತ ಜಾಯಿಂಟಿಗೆ ಪರ್ಪಲ್ ಕಲರನ್ನು ಹಾಕ್ತಾ ಇದ್ದೇನೆ ನೋಡಿ. ಸುತ್ತಲೂ ಹಾಕಿದ್ದೀನಿ. ಜೊತೆಗೆ ಸೈಡ್ನಲ್ಲಿ ಕೂಡ ಹಾಕಬೇಕು. ಯಾಕಂದರೆ ಸುಜೋಕ್ ಪದ್ಧತಿಯ ಪ್ರಕಾರ, ಇನ್ಸೆಕ್ಟ್ ಸಿಸ್ಟಮ್ ಪದ್ಧತಿಯ ಪ್ರಕಾರ, ಅಂದರೆ ಕೀಟ ಪದ್ಧತಿಯ ಪ್ರಕಾರ ನಮ್ಮ ಭುಜಗಳು ಇಲ್ಲಿ ಸೈಡ್ ಬರುತ್ತೆ. ಇಲ್ಲಿ ನೋಡಿ, ಸೈಡ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಜಾಯಿಂಟಿಗೆ ಪರ್ಪಲ್ ಹಾಕಬೇಕು. ಸೈಡ್ ಬೆರಳಿನ ಎರಡೂ ಕಡೆಯೂ, ಎರಡೂ ಸೈಡ್ಗೂ ಕೂಡ ಪರ್ಪಲನ್ನು ಹಾಕೋದ್ರಿಂದ ನಿಮಗೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಭುಜಕ್ಕೆ ಫ್ಲೆಕ್ಸಿಬಿಲಿಟಿ ಸಿಗೋದ್ರಿಂದ ಈಸಿ ಆಗುತ್ತೆ. ಆ ರೀತಿಯಾಗಿ ನಿಮಗೆ ಮೂಮೆಂಟ್ಸ್ ಈಸಿ ಆಗುತ್ತೆ. ಓಕೆ, ಇನ್ನೊಂದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈ ಒಂದು ಎಕ್ಸರ್ಸೈಸನ್ನು ನಮ್ಮ ಬಸವ ಅಕ್ಯೂ ಅಕಾಡೆಮಿಯ ಮುಖ್ಯಸ್ಥರಾದಂಥ ಡಾಕ್ಟರ್ ಬಸವರಾಜ್ ಸರ್ ಅವರು ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ಮಾಡಿದೆ, ಕೆಲವು ಜನರಿಗೆ ನಾನು ಹೇಳಿದ್ದೆ, ಆ ಪ್ರಕಾರ ಮಾಡ್ತಾಯಿದ್ರು. ಅವರಿಗೆ ಕೆಲವೇ ದಿನಗಳಲ್ಲಿ ಆ ಒಂದು ಫ್ರೋಝನ್ ಶೋಲ್ಡರ್ ಪೇಯ್ನ್ ಕಡಿಮೆ ಆಯಿತು, ನೋವು ಕಡಿಮೆ ಆಯಿತು. ಅದೇನು ಅಂತ ನಾನು ಹೇಳ್ತೀನಿ, ನೀವು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಮೊದಲನೇದ್ದು ನಮಸ್ಕಾರ ಪದ್ಧತಿ ಅಂತಾರೆ. ಅದಕ್ಕೆ 1 2 3 4 5 6 7 1 2 3 4 5 6 7. ಸೊ ಈ ರೀತಿಯಾಗಿ ನಮಸ್ಕಾರ ಪದ್ಧತಿಯನ್ನು, ನಮಸ್ಕಾರ ಎಕ್ಸರ್ಸೈಸನ್ನು ಒಂದು ದಿನಕ್ಕೆ 30 ಸಲ ಮಿನಿಮಮ್ 3 ವೀಕ್ಸ್ ಮಾಡಿ. ನಿಮ್ಮಲ್ಲಿ ಅಗಾಧವಾದ ಚೇಂಜಸ್ ಬರುತ್ತೆ.
ಸೊ ಇನ್ನೂ ಸ್ವಲ್ಪ ಉಳಿತು ಅಂದರೆ ಮುಂದೆ 1 ವಾರ 2 ವಾರ ಕಂಟಿನ್ಯೂ ಮಾಡಿಬಿಟ್ರೆ ನಿಮ್ಮ ಫ್ರೋಝನ್ ಶೋಲ್ಡರ್ ಪೇನ್, ಭುಜದ ಪೇನ್ ಕಡಿಮೆ ಆಗುತ್ತೆ. ಇದನ್ನು ನೀವು ಮಾಡಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋದಲ್ಲಿ ಬೇರೊಂದು ಸಮಸ್ಯೆಗೆ ಪರಿಹಾರದೊಂದಿಗೆ ನಿಮ್ಮ ಜೊತೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.